ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಆದಾಯದ ಮೂಲ ಹೆಚ್ಚಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೋ ಒಂದು ರೀತಿಯ ವಿಶೇಷವಾದಂತಹ ಧನಾಗಮ ಅಂತಲೇ ಹೇಳಬೇಕು. ಅದರಿಂದ ಸ್ವಾಭಾವಿಕವಾಗಿ ಸಂತೋಷವಾಗ್ತಕ್ಕಂತಹ ದಿವಸ ಇದು ಅಂತ ಹೇಳುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಹಣ ಹೆಚ್ಚಾಗಿ ನಿಮಗೆ ಸಂಗ್ರಹವಾದಾಗ ಸಂತೋಷದಲ್ಲಿ ಯಾವುದೇ ರೀತಿಯ ಅವಘಡಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇರತಕ್ಕಂಥದ್ದು. ವಿರೋಧಿಗಳಿಂದ ಅಥವಾ ನಿಮ್ಮ ಶತ್ರುಗಳಿಂದ ಕುಟುಂಬಕ್ಕೆ ತೊಂದರೆ ಇದೆ, ಅದನ್ನು ಗಮನಿಸಬೇಕು. ನೀವು ವಿರೋಧವನ್ನು ಮಾಡಿಕೊಂಡಿರ್ತೀರಿ, ಆದರೆ ಏನೂ ತಪ್ಪನ್ನು ಮಾಡದೇ ಇರತಕ್ಕಂತಹ ಮನೆಯವರು ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಸ್ನೇಹಿತರ ಬೆಂಬಲ ಸಕಾಲದಲ್ಲಿ ಸಿಕ್ಕುವುದಿಲ್ಲ, ನೀವು ನಂಬಿ ಕೆಡತಕ್ಕಂತಹ ಕೆಲಸವಾಗುತ್ತೆ. ಆದ್ದರಿಂದ ಸ್ನೇಹಿತರ ಸಹಾಯವನ್ನು ನೀವು ನಂಬಿಕೊಳ್ಳುವ ಹಾಗಿಲ್ಲ ಅಂತ ಹೇಳುವಂಥದ್ದು. ಕೆಲವು ರೋಮಾಂಚಕವಾದಂತಹ ಅನುಭವ ನಿಮಗಾಗತ್ತೆ. ಅದು ವ್ಯಾವಹಾರಿಕವಾಗಿ, ಮನೆಯಲ್ಲಿ, ಸಮಾಜದ ದೃಷ್ಟಿಯಿಂದ ಹೇಗೆ ಬೇಕಾದರೂ ನೀವು ಅರ್ಥವನ್ನು ಮಾಡಿಕೊಳ್ಳಿ. ಅಂತಹ ಅನುಭವ ನಿಮಗೆ ಆಗುವಂಥದ್ದು. ಪ್ರಯಾಣವನ್ನು ಸ್ಥಗಿತಗೊಳಿಸಬೇಕಾಗಿದೆ. ಪ್ರಯಾಣದಿಂದ ತೊಂದರೆ ಇದೆ. ಬಲವಂತವಾಗಿ ಅಥವಾ ಯಾವುದೋ ಮೋಜು ಮಸ್ತಿಗೆ ನೀವು ಪ್ರಯಾಣವನ್ನು ಮಾಡಿದಿರಿ, ವಾಹನ ಚಾಲನೆಯನ್ನು ಮಾಡಿದಿರಿ ಅಂತಾದರೆ ಅದರಿಂದ ತೊಂದರೆಯನ್ನು ಅನುಭವಿಸಿಯೇ ತೀರಬೇಕಾದಂಥದ್ದಿತ್ತೆ. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮ್ಮ ಸಂಕಷ್ಟಗಳನ್ನೆಲ್ಲವನ್ನೂ ಕೂಡ ದೂರ ಮಾಡಿ ನಿಮಗೆ ಸದಾಕಾಲ ಸೌಖ್ಯವನ್ನು ಉಂಟು ಮಾಡಲಿ ಅಂತ ಹೇಳಿ ನಿಮ್ಮ ಪ್ರಾಮಾಣಿಕವಾದ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ. ನೌಕರಿ ಅಥವಾ ವೃತ್ತಿಯಲ್ಲಿ ಏನೋ ಒಂದು ರೀತಿಯ ಭಯ. ನಾನು ಮಾಡ್ತಕ್ಕಂತಹ ಕೆಲಸದಿಂದ ಏನು ತಪ್ಪಾಗುತ್ತೋ, ಯಾವಾಗ ನನ್ನ ಕೆಲಸಕ್ಕೆ ಕುತ್ತು ಬರುತ್ತೋ ಅನ್ನುವಂತಹ ಭಯ, ಭೀತಿ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಅದನ್ನು ಮನಸ್ಸಿನಿಂದ ತೆಗೆದುಹಾಕುವವರೆಗೂ ಕೆಲಸದ ಗುಣಮಟ್ಟ ಸರಿಯಾಗುವುದಿಲ್ಲ. ಹೆದರ್ಕಂಡೇ ಕೆಲಸವನ್ನು ಮಾಡ್ತಾ ಇದ್ದರೆ ಕೆಲಸದ ಗುಣಮಟ್ಟ ಹೇಗೆ ತಾನೇ ಸರಿಯಾದೀತು? ಆದ್ದರಿಂದ ಕೆಲಸದ ಗುಣಮಟ್ಟವನ್ನು ಕಾಯ್ಕೊಳ್ಬೇಕು ಅಂತಾದರೆ ಧೈರ್ಯದಿಂದ ಶುದ್ಧವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕಾದಂಥದ್ದಿರುತ್ತೆ. ದೊಡ್ಡವರ ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತೆ. ದೊಡ್ಡವರ ಮಾತನ್ನು ಕೇಳಿ ಅವರು ಹೇಳಿದಂತೆ ನಡೆಕೊಂಡ್ರೆ ನಿಮ್ಮ ಕೆಲಸದಲ್ಲಿ ನೀವು ಒಂದು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಣ ಹೂಡಿಕೆಗೆ ಒಳ್ಳೆಯ ಸಮಯ. ಏನಾದರೂ ಒಂದಷ್ಟು ಹಣವನ್ನು ಹೂಡಿಕೆ ಮಾಡಿದರೆ ಮುಂದಿನ ದಿನಮಾನಕ್ಕೆ ಅದು 2 ಪಟ್ಟೋ ಅಥವಾ 3 ಪಟ್ಟೋ ಆಗಿ ನಿಮಗೆ ಲಾಭವನ್ನು ತಂದುಕೊಡುವಂಥದ್ದಾಗತ್ತೆ. ಆದರೆ ಈ ಮಾತು ಇಲ್ಲಿ ಪ್ರಚೋದನಾಕಾರಿ ಇದಲ್ಲ. ನಿಮ್ಮ ಇಚ್ಛೆ, ನಿಮಗೆ ಯೋಗ ಗ್ರಹಗತಿಯ ಬಲ ಇರತಕ್ಕಂಥದ್ದು ಹೀಗೆ ಅಂತ ಹೇಳಿ ತಿಳಿಸುವ ಕೆಲಸ ಅಷ್ಟೇ ಇಲ್ಲೇ ಆಗುವಂಥದ್ದು. ಕಾನೂನಿನ ವಿಚಾರದಲ್ಲಿ ತೊಡಕಾಗತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಬಂದರೆ ಅಥವಾ ಕಾನೂನಿನ ವಿಷಯವನ್ನು ಆಧಾರವಾಗಿ ಇಟ್ಟುಕೊಂಡು ಚರ್ಚೆ ಮಾಡಿದರೆ ಒಂದಷ್ಟು ತೊಡಕುಗಳನ್ನು ನೀವು ನೋಡಬೇಕಾದಂಥದ್ದಿರುತ್ತೆ. ಮಾತಿನಿಂದ ಕೆಲವು ತೊಂದರೆಗಳಾಗತ್ತೆ. ಏನೋ ಮಾತಾಡ್ಬಿಡೋದು, ಬೇರೆಯವರ ಸ್ಥಾನ ಮಾನ ಸ್ಥಿತಿ ಗತಿ ಅವರ ವಿಚಾರ ಅವರ ಯೋಗ್ಯತೆಯನ್ನು ತಿಳಿಯದೆ ಮಾತಾಡ್ತಕ್ಕಂಥದ್ದು ಬಹಳ ತಪ್ಪಾಗತ್ತೆ. ಅದನ್ನೇ ಮಾತೆ ಮತ್ತು ಮಾತೆ ಮೃತ್ಯು ಅಂತ ಹೇಳ್ತಾರೆ. ಹಾಗಾಗಿ ತೊಂದರೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಆಡ್ತಕ್ಕಂತಹ ಕಠಿಣವಾದಂತಹ ಮಾತು ಅಥವಾ ಬೇರೆಯವರಿಗೆ ನೋವಾಗತಕ್ಕಂತಹ ಮಾತು ಒಳ್ಳೆಯದಲ್ಲ. ಇದನ್ನು ಸನಾತನ ಧರ್ಮವೂ ಕೂಡ ಒಪ್ಪುವುದಿಲ್ಲ. ಅದು ಸತ್ಯವಾಗಿದ್ದರೂ ಕೂಡ ಬೇರೆಯವರಿಗೆ ಅಪ್ರಿಯ ಅಂತಂದರೆ ಆ ಮಾತನ್ನು ಆಡಬಾರದು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಕ್ಕಂಥದ್ದಿದೆ. ಮಾತಿನಿಂದ ಆಗತಕ್ಕಂತಹ ತೊಂದರೆ ನಿಮ್ಮಿಂದನೇ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆಲೋಚನೆಗಳನ್ನು ಮಾಡಿ ಸರಿಯಾದಂತಹ ನಿರ್ಧಾರವನ್ನು ಮಾಡಿ. ಯಾವುದೇ ನಿರ್ಧಾರಕ್ಕೆ ಬರಬೇಕಾದರೂ ಕೂಡ ತತ್ಕ್ಷಣದಲ್ಲಿ ಯಾವುದೋ ಒಂದು ಮುಖದಿಂದ ನೋಡಿ ಅದರಿಂದ ಏನೋ ಒಂದಷ್ಟು ಆದಾಯ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ ಅಂತ ಮಾತ್ರ ಗಮನಿಸಿ ನೀವು ನಿರ್ಧಾರವನ್ನು ಮಾಡುವಂಥದ್ದಲ್ಲ. ಅದರಿಂದ ನಷ್ಟ ಏನಾಗುತ್ತೆ, ತೊಂದರೆ ಏನಾಗುತ್ತೆ, ಈ ಭಾಗವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾದಂಥದ್ದಿರುತ್ತೆ. ದುರ್ಗಾರಾಧನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ನಡವಳಿಕೆಯಿಂದ, ನಿಮ್ಮ ಸಹಾಯದಿಂದ, ನಿಮ್ಮ ಚಟುವಟಿಕೆಯಿಂದ
ಮನೆಯ ಸದಸ್ಯರನ್ನೆಲ್ಲರನ್ನೂ ಕೂಡ ನೀವು ಸಂತೋಷಪಡಿಸ್ತೀರಿ. ಎಲ್ಲರಿಗೂ ಕೂಡ ನಿಮ್ಮಿಂದ ಸಂತೋಷ ಸಿಕ್ಕುವಂಥದ್ದಾಗತ್ತೆ. ಕುಟುಂಬದ ನಿಮ್ಮ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಕುಟುಂಬವನ್ನು ನಾನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಕ್ಕಂತಹ ಭಾವನೆಯಲ್ಲಿ ನೀವು ಕಾರ್ಯೋನ್ಮುಖರಾಗ್ತೀರಿ. ಕುಟುಂಬಕ್ಕೋಸ್ಕರ ನಿಮ್ಮ ಸಮಯವನ್ನು ಮೀಸಲಾಗಿಡ್ತೀರಿ. ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಆಸಕ್ತಿಯೂ ಕೂಡ ಕುಟುಂಬದ ಬಗ್ಗೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಸಾಲದ ಹಣ ಹಿಂತಿರುಗಿಸಬಹುದು. ಇವತ್ತು ಋಣಮುಕ್ತರಾಗಲಿಕ್ಕೆ ಆರ್ಥಿಕವಾದಂತಹ ಅನುಕೂಲ ನಿಮಗಾಗತ್ತೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನೀವು ನೋಡುವಂಥದ್ದಾಗತ್ತೆ. ಅದು ನಿಮಗೆ ಈ ದಿವಸ ಕೈ ಹಿಡಿಯತಕ್ಕಂತಹ ಕೆಲಸವಾಗುತ್ತೆ. ಉದ್ಯೋಗದಲ್ಲಿ ತುಂಬ ಸಂತೋಷ ಇರುತ್ತೆ. ಅಲ್ಲೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕತಕ್ಕಂತಹ ವಾತಾವರಣ. ನೀವು ಮಾಡಿದಂತಹ ಕೆಲಸಕ್ಕೆ ಬೆಲೆ, ನಿಮ್ಮದೇ ಆದಂತಹ ಹೊಸ ಛಾಪನ್ನು ಮೂಡಿಸ್ಲಿಕ್ಕೆ ಅವಕಾಶಗಳಿರತಕ್ಕಂಥದ್ದಾಗತ್ತೆ. ಮನೆಯವರ ಮತ್ತು ಸಹೋದ್ಯೋಗಿಗಳ ಸಹಕಾರ ನಿಮಗೆ ಪರಿಪೂರ್ಣವಾಗಿರುತ್ತೆ. ಯಾವುದೇ ವ್ಯವಹಾರಕ್ಕೆ ನೀವು ಕೈ ಹಾಕಿದರೂ, ಯಾವುದೇ ಉದ್ಯೋಗ ಮಾಡ್ತಾ ಇದ್ದರೂ, ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಮನೆಯವರು ಪರಿಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾರೆ. ಅವರ ಸಹಕಾರ ನಿಮಗೆ 100ಕ್ಕೆ 50 ಭಾಗದಷ್ಟು ಪರಿಪೂರ್ಣ ಧೈರ್ಯವನ್ನು ತುಂಬಿಸ್ತಕ್ಕಂತಹ ಕೆಲಸವಾಗುತ್ತೆ. ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳ್ತೀರಿ. ಮಕ್ಕಳ ಒಂದು ಸ್ಥಿತಿಗತಿ, ಅವರ ವಿದ್ಯಾಭ್ಯಾಸದ ಫಲಿತಾಂಶ, ಮತ್ತು ಅವರು ಜೀವನದಲ್ಲಿ ಮಾಡಿರ್ತಕ್ಕಂತಹ ಸಾಧನೆ, ಅವರ ಕೆಲಸ, ಇವೆಲ್ಲವೂ ಕೂಡ ನಿಮಗೆ ಒಂದೊಂದಾಗಿ ಮನಸ್ಸಿಗೆ ವಿಶೇಷವಾದಂತಹ ಮುದವನ್ನು, ಸಂತೋಷವನ್ನು ನೀಡ್ತಕ್ಕಂಥದ್ದಾಗತ್ತೆ. ಸರಸ್ವತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ಸರಸ್ವತೀ ದೇವಿಯನ್ನು ಸ್ತೋತ್ರ ಪಠನೆಯ ಮುಖಾಂತರ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಗ್ರಹಗತಿಯ ದೃಷ್ಟಿಯಿಂದ ದಾಂಪತ್ಯ ಕಲಹ ಅಂತಕ್ಕಂಥದ್ದು ಇವತ್ತು ಬಹಳ ಹೆಚ್ಚು ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ದಂಪತಿಗಳಲ್ಲಿ ಅನ್ಯೋನ್ಯತೆಯ ಕೊರತೆ ಎದ್ದು ಕಾಣತಕ್ಕಂಥದ್ದು. ಇದನ್ನು ಆದಷ್ಟು ಪರಸ್ಪರವಾಗಿ ಮೌನವಾಗಿದ್ದು ಸರಿಪಡಿಸ್ಕೊಳ್ತಕ್ಕಂತಹ ನಿಮ್ಮ ಪ್ರಯತ್ನವೇ ಇದಕ್ಕೆ ದಿವ್ಯೌಷಧ ಅಂತ ಹೇಳಬೇಕಾದಂಥದ್ದು. ಬೇರೆಯವರ ಜೊತೆ ಯಾರನ್ನೂ ಕೂಡ ಹೋಲಿಕೆ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ಅದು ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳನ್ನು ಬೇರೆಯವರಿಗೆ ಹೋಲಿಸ್ತಕ್ಕಂತಹ ಕೆಲಸ ಏನಿದೆ ಅದು ಖಂಡಿತ ಆಗಲೇಬಾರದು. ಅದರಿಂದ ಇನ್ನಷ್ಟು ಮತ್ತಷ್ಟು ಜಗಳಕ್ಕೆ ಅವಕಾಶಗಳಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಯೋಜನೆಗಳೆಲ್ಲ ವಿಫಲವಾಗ್ತಾ ಹೋಗುತ್ತೆ. ಯಾವ ಯೋಜನೆಯನ್ನು ಹಾಕ್ಕೊಂಡ್ರೂ ಕೂಡ ಆ ಯೋಜನೆಗಳು ಕಾರ್ಯರೂಪಕ್ಕೆ ಬಂದರೆ ಬರದೇ ಇದ್ದರೆ ಎರಡೂ ರೀತಿಯಲ್ಲೂ ಕೂಡ ವಿಫಲತೆಯನ್ನು ಹೊಂದತಕ್ಕಂಥದ್ದು, ವೈಫಲ್ಯವಾಗ್ತಕ್ಕಂಥದ್ದು ಅಲ್ಲಿ ಆಗೋಗುತ್ತೆ. ಅತೀ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೂ ಕೂಡ ಕಡಿಮೆ ಅನ್ನುವಷ್ಟರ ಮಟ್ಟಿಗೆ ಸಮಾಜದಲ್ಲಿ ಸ್ಪರ್ಧಾತ್ಮಕವಾದಂತಹ ಜೀವನ ಹೋರಾಟಗಳು ನಡೀತಾ ಇರುತ್ತೆ. ಅದರಿಂದ ಬಹಳ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿರ್ವಹಿಸಿ. ಗಂಟಲು ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು, ಅದನ್ನು ತಾತ್ಸಾರ ಮಾಡಬೇಡಿ. ವೈದ್ಯರ ಸಲಹೆ, ಔಷಧೋಪಚಾರ ಇವೆಲ್ಲವನ್ನು ಸಕಾಲದಲ್ಲಿ ಮಾಡಿ. ಅದರಿಂದ ಹೊರಬರಲಿಕ್ಕೆ, ಮುಕ್ತರಾಗಲಿಕ್ಕೆ ಅವಕಾಶಗಳಿದೆ. ನಿಮ್ಮ ನಿರ್ಧಾರ ಗಟ್ಟಿಯಾಗಿರಬೇಕು. ಯಾವ ವಿಷಯದಲ್ಲಿ ನೀವು ತೀರ್ಮಾನವನ್ನು ಮಾಡಿದರೂ ಕೂಡ ಆ ತೀರ್ಮಾನ ಗಟ್ಟಿಯಾಗಿದ್ದರೆ ಅದಕ್ಕೆ ಒಂದು ಬೆಲೆ. ಅದು ಎಲ್ಲಾದರೂ ಗಟ್ಟಿಯಾಗಿಲ್ಲ ಅಂತಾದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಬದಲಾವಣೆ ಆಗ್ಬೋದು. ಅಂತಹ ಆ ಬದಲಾವಣೆ ನಿಮಗೆ ಯಾವ ಶೋಭೆಯನ್ನು ಕೂಡ ತಂದು ಕೊಡುವಂಥದ್ದಾಗಿರೋದಿಲ್ಲ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.